ಹಲೋ ಗೆಳೆಯರೇ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಸ್ನೇಹಿತರೆ. ಪ್ರಸ್ತುತ ಒಂದು ರಿಲೇಷನ್ಶಿಪ್ ಪ್ರೊಫೈಲ್ ಇವತ್ತು ಬಂದಿದೆ. ಸುಮಾರು 4 ವರ್ಷಗಳಿಂದ ಸಿಂಗಲ್ ಆಗಿರ್ತಕ್ಕಂಥ ಆಶಾ ಅವರು ಇವಾಗ ಒಂದು ರಿಲೇಷನ್ಶಿಪ್ ಮಾಡ್ಕೊಳ್ಬೇಕು ಅಂತ ನಮಗೆ ತಮ್ಮ ಡೀಟೇಲ್ಸ್ಗಳನ್ನು ಕಳಿಸಿದ್ದಾರೆ. ಇದು ಬಂದ್ಬಿಟ್ಟು 11ನೇ ಪ್ರೊಫೈಲ್ ಆಗಿರುತ್ತೆ ರಿಲೇಷನ್ಶಿಪ್ಪಲ್ಲಿ ಬಂದಿರತಕ್ಕಂಥದ್ದು. ಇವರ ಡೀಟೇಲ್ಸ್ ನೋಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಇವರ ಹೆಸರು ಆಶಾ ಅಂತ. ಆ್ಯಂಡ್ ಇವರ ವಯಸ್ಸು ಬಂದು 30 ವರ್ಷ ಪ್ರಾರಂಭ ಆಗಿದೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ. ಅದೇ ರೀತಿ ನನಗೆ ಇನ್ನೂ ಕೂಡ ತುಂಬ ಆಸೆಗಳಿವೆ ಲೈಫ್ನಲ್ಲಿ. ಆಸೆ ಅನ್ನೋದು ಅಂತಂದರೆ ತುಂಬ ಡೇಂಜರಸ್ ಆಗಿರ್ತಕ್ಕಂಥದ್ದು. ಏನು ಬೇಕೋ ಅದನ್ನು ಕೊಡಿಸ್ಬೇಕು, ಜೊತೆಗೆ ಇದೇನಾದರೂ ಇಷ್ಟ ಆಗಿದ್ರೆ ಅದು ತಗೊಳ್ಬೇಕು ಅನ್ನುವಂಥವು ಇವರ ಒಂದು ಆಸೆ ಆಗಿರುತ್ತೆ. ಪ್ರಸ್ತುತ ನನ್ನ ಜೊತೆಗೇ ಇದ್ದು ನನ್ನ ಎಲ್ಲ ರೀತಿಯ ಆಸೆಗಳನ್ನು ಈಡೇರಿಸುವಂತಹ ಒಳ್ಳೆಯ ಒಬ್ಬ ಜೋಡಿ ಬೇಕಾಗಿದ್ದಾರೆ. ಅಂದರೆ ನನಗೆ ತಕ್ಕಂತಹ ಒಬ್ಬ ಒಳ್ಳೆಯ ಜೋಡಿ ಬೇಕಾಗಿದ್ದಾರೆ. ದಯಮಾಡಿ ನಿಮ್ಮ ಒಂದು ಚಾನಲ್ನ ಮೂಲಕ ತಿಳಿಸಿಕೊಡಿ ಅಂತ ಈ ಒಂದು ಆಶೆ ಅವರು ನಮಗೆ ರಿಕ್ವೆಸ್ಟ್ ಮಾಡ್ಕೊಂಡ್ಬಿಟ್ಟು ಅವರ ಒಂದು ಪ್ರೊಫೈಲ್ನ ಕಳಿಸಿದ್ದಾರೆ. ನೋಡೋಣ ಮೊದಲನೇದಾಗಿ ಯಾವ ರೀತಿ ಇರಬೇಕಂತೆ. ಪ್ರಸ್ತುತ ಏನಿಲ್ಲ ಸ್ನೇಹಿತರೆ, ಇವರ ಆಸೆಗಳನ್ನು ಈಡೇರಿಸಬೇಕು. ಏನಪ್ಪ ಆಸೆ ಅಂತಂದರೆ, ಮೊದಲನೇ ಪಾಯಿಂಟು, ಇವ್ರಿಗೆ ತುಂಬ ವರ್ಷಗಳಿಂದ ಏನು ಸಿಂಗಲ್ ಲೈಫ್ನಲ್ಲಿ ಇದ್ದರು, ಇವಾಗ ಒಂದು ಒಳ್ಳೆಯ ಲೈಫ್ಗೆ ಬರಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದಾರೆ. ಆ ಒಂದು ಲೈಫ್ಗೆ ಬರಬೇಕು ಅಂತಂದರೆ ಆ ಒಂದು ಗಂಡು ಏನಿರ್ತಾರೆ, ಅಂದರೆ ನನ್ನನ್ನು ವರಿಸುವಂತಹ ಗಂಡು ಪ್ರಸ್ತುತ ಒಬ್ಬ ಶ್ರೀಮಂತರ ಹುಡುಗ ಆಗಿರಬೇಕು ಅಂತ ಹೇಳಿದ್ದಾರೆ. ಎರಡನೇ ಪಾಯಿಂಟು, ಶ್ರೀಮಂತ ಹುಡುಗ ಇಲ್ಲ ಅಂತಂದರೆ ಒಳ್ಳೆಯ ಒಬ್ಬ ಉದ್ಯಮಿ ಅಥವಾ ಇಂಜಿನಿಯರಿಂಗ್ ಓದಿರ್ತಕ್ಕಂಥ ವರ ಆಗಿರಬೇಕಂತ ಹೇಳಿದ್ದಾರೆ ಸ್ನೇಹಿತರೆ. ಉಳ್ಕಿದ್ದು ಯಾವ ಮಂದಿನೂ ಕೂಡ ಇಷ್ಟಪಡಲ್ವಾ ಅಂತ ನೀವು ಕೇಳ್ಬೋದು. ಇಷ್ಟಪಡ್ತಾರೆ, ಆದರೆ ಅವರ ಒಂದು ಮೂಲಕ ನನ್ನ ಎಲ್ಲ ಕನಸುಗಳನ್ನು ಈಡೇರಿಸ್ಕೋಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ನನಗೂ ಕೂಡ ಕಷ್ಟ ಆಗುತ್ತೆ. ಹಾಗಾಗಿ ಈ ಒಂದು ರಿಚೆಸ್ಟ್ ಫ್ಯಾಮಿಲಿಯಿಂದ ಬಂದಿರತಕ್ಕಂಥ ಹುಡುಗರನ್ನ ಹಿಡ್ಕೊಂಡ್ಬಿಟ್ರೆ ಅದೆಲ್ಲನೂ ಕೂಡ ಈಸಿಯಾಗಿ ನನಗೆ ಹೋಗುತ್ತೆ ಅಂತ ಇವರ ಒಂದು ತೀರ್ಮಾನ ಮತ್ತು ಮನಸ್ಪೂರ್ವಕವಾಗಿ ಈ ಒಂದು ಐಡಿಯಾವನ್ನು ಇವರು ಮಾಡ್ಕೊಂಡಿರ್ತಕ್ಕಂಥದ್ದು. ಯಾರು ಆಶೆ ಅವರು ನೋಡ್ಕೊಳ್ಳಿ. ಆ್ಯಂಡ್ ಇವರ ಕುಟುಂಬದ ವಿಚಾರಕ್ಕೆ ಬರೋಣ. ಇವರ ಕುಟುಂಬದಲ್ಲಿ ಒಟ್ಟು 10ಕ್ಕೂ ಹೆಚ್ಚಿನ ಜನ ಸದಸ್ಯರು, ಒಂದು ಏನಂತೀವಿ ನಾವು ತುಂಬ ಕುಟುಂಬ ಅಂತ ಕರಿತೀವಲ್ಲ, ಆ ರೀತಿಯ ಕುಟುಂಬದಲ್ಲಿ ಇದ್ದಾರೆ. ಪ್ರಸ್ತುತ ಇದುವರೆಗೂ ಯಾರೂ ಕೂಡ ಒಂದು ಬೇರೆ ಆಗುವ ಕಾರಣವೂ ಬಂದಿಲ್ಲ. ನೋಡೋಣ, ಮದುವೆ ಆದ ನಂತರ ನಮ್ಮ ಬ್ರದರ್ಸ್ ಅವರ ಒಂದು ಮದುವೆ ಕೂಡ ಆಗಿಲ್ಲ. ಅದು ಆದ ನಂತರ ಯಾರಾದರೂ ಬೇರೆ ಆದರೆ ಆವಾಗ ಸ್ವಲ್ಪ ಭಿನ್ನಾಭಿಪ್ರಾಯ ಜಾಸ್ತಿ ಆಗುತ್ತೆ. ಆವಾಗ ಮನೆ ಹಂಚಿಕೆ ಆಗಿರಲಿ, ಆಸ್ತಿ ಹಂಚಿಕೆ ಆಗಿರಲಿ ಪ್ರಾರಂಭ ಆಗುತ್ತೆ. ಅಂಥ ಸಂದರ್ಭದಲ್ಲಿ ನನಗೆ ಬರ್ತಕ್ಕಂಥ ಆಸ್ತಿ ಏನಿದೆ ಅದನ್ನು ನನ್ನ ಮದುವೆ ಆಗುವಂಥ ಹುಡುಗನ ಒಂದು ಜವಾಬ್ದಾರಿಯಲ್ಲಿ ನಾನು ಕೊಡ್ತಿರ್ತೀನಿ. ಅದರ ಮೂಲಕನಾದರೂ ಇವರು ನನ್ನ ಎಲ್ಲ ಕನಸುಗಳನ್ನು ಈಡೇರಿಸಬೇಕು. ಏನಪ್ಪ ಅಂಥ ಕನಸು ಅಂತಂದರೆ, ಮೊದಲನೇದಾಗಿ ಇವರು ಒಂದು ಫ್ಲೈಟ್ನಲ್ಲಿ ಓಡಾಡಬೇಕು ಅಂತ ಆಸೆ ಇದೆ ಅಂತೆ, ಅಂದರೆ ವಿಮಾನದಲ್ಲಿ ಓಡಾಡಬೇಕಂತ. ಎರಡನೇದಾಗಿ ಎಲ್ಲ ರೀತಿಯ ಒಂದು ಟೂರಿಸ್ಟ್ ಪ್ಲೇಸ್ಗಳಿಗೆ ವಿಸಿಟ್ ಕೊಡಬೇಕು ಅಂತ ಆಸೆ ಇದೆ. ಮೂರನೇದಾಗಿ ಒಂದು ಕೆಲಸ ಮಾಡಬೇಕು, ನಾನೇ ಒಂದು ಸ್ವಂತವಾಗಿರ್ತಕ್ಕಂಥ ಬಿಸ್ನೆಸ್ನ ಪ್ರಾರಂಭ ಮಾಡಬೇಕು ಅಂತ ಆಸೆ ಇದೆ. ಇಷ್ಟೆಲ್ಲ ಆಸೆ ಇದೆ. ಬಟ್ ಇವರು ಓದಿರ್ತಕ್ಕಂಥದ್ದಾದರೆ ಏನು? ಪ್ರಸ್ತುತ ಇವರು ನೋಡಿ ಸ್ನೇಹಿತರೆ, ಇಂಜಿನಿಯರಿಂಗಲ್ಲಿ ಕಂಪ್ಯೂಟರ್ ಸೈನ್ಸ್ ಮಾಡಿರ್ತಕ್ಕಂಥ ಇವರು ಆ್ಯಂಡ್ ಪ್ರಸ್ತುತ 3 ಇಯರ್ಸ್ ಕಂಪ್ಲೀಟ್ ಮಾಡಿಬಿಟ್ಟು ಒಂದು ಸೈಬರ್ ಸೆಂಟರ್ನ ಪ್ರಾರಂಭ ಮಾಡ್ತಾರೆ. ಆ ಒಂದು ಸೈಬರ್ ಸೆಂಟರ್ ಇವ್ರಿಗೆ ಕರೆಕ್ಟಾಗಿ ಮ್ಯಾಚ್ ಆಗಲ್ಲ ಅಂತ ಅದನ್ನು ಕ್ಲೋಸ್ ಮಾಡಿಬಿಡ್ತಾರೆ. ಇವಾಗ ಅದನ್ನು ಒಂದು ಬಾಡಿಗೆ ಸಮೇತ ಒಬ್ಬರನ್ನೇ ಕೊಟ್ಬಿಟ್ಟಿದ್ದಾರೆ. ಪ್ರಸ್ತುತ ನನಗೆ ಅದೆಲ್ಲನೂ ಕೂಡ ವರ್ಕೌಟ್ ಆಗಲ್ಲ. ಒಳ್ಳೆಯ ಒಂದು ಬಿಸ್ನೆಸ್ಸು, ನಾನು ಬರೀ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತೇನೆ. ಆದರೆ ಅದು ಬಿಸ್ನೆಸ್ ಯಾವ ರೀತಿ ಮಾಡಬೇಕು, ಏನೆಲ್ಲ ತಯಾರಿ ಮಾಡಬೇಕು, ಅದರ ಸಪೋರ್ಟಿವ್ ಆಗಿ ನಿಲ್ಲೋದಕ್ಕೆ ಒಬ್ಬ ಹುಡುಗ ಬೇಕು. ಹುಡುಗ ನೋಡೋದಕ್ಕೆ ಹೆಂಗಿದ್ರು ಕೂಡ ನನಗೆ ಪರವಾಗಿಲ್ಲ, ಬಟ್ ಜ್ಞಾನವಂತ ಹುಡುಗ ಆಗಿರಬೇಕು ಅಂತ ಹೇಳಿದ್ದಾರೆ. ಅಂದರೆ ಓದಿರ್ತಕ್ಕಂಥ ವರ ಆಗಿರಬೇಕಂತೆ. ಆ್ಯಂಡ್ ಅವರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆಗಳು ಕಂಡು ಬರಬಾರ್ದು ಅಂತ ಎರಡನೇ ಪಾಯಿಂಟಲ್ಲಿ ಹೇಳಿರೋದು. ಸಮಸ್ಯೆಗಳು ಕಂಡು ಬರಬಾರ್ದು ಅಂತಂದರೆ ಏನಪ್ಪ ವಿಚಾರ ಅಂತಂದರೆ, ಇವಾಗ ನೋಡ್ಕೊಳ್ಳಿ, ಒಂದು ಕೆಲಸ ಮಾಡುವಂತಂದಾಗ ಕೆಲವೊಂದಿಷ್ಟು ಕುಡಿಯೋ ಚಟ ಆಗಿರಲಿ ಅಥವಾ ಸ್ಮೋಕಿಂಗ್ ಚಟ ಆಗಿರಲಿ ಇದ್ದರೆ ಅದು ಕರೆಕ್ಟಾಗಿ ವರ್ಕ್ ಆಗಲ್ಲ ಕೆಲಸ, ಅದು ಯಾವುದೇ ಇದ್ರೂ ಕೂಡ. ಈ ರೀತಿಯ ಕೆಲವೊಂದಿಷ್ಟು ವರ್ಕೌಟ್ಗಳನ್ನು ದೂರ ಇಟ್ಬಿಡಬೇಕು ಅಂತ ಹೇಳಿರ್ತಕ್ಕಂಥದ್ದು. ನನ್ನಿಂದ ನೀವೇನು ಬಯಸ್ತಿದ್ದೀರಾ ಈ ಒಂದು ಬೆಡ್ರೂಮ್ನಲ್ಲಿ, ಅದು ನಿಮಗೋಸ್ಕರ ಯಾವಾಗಲೂ ಕೂಡ ಸಿಗುತ್ತೆ, 24/7 ಕೂಡ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆದರೆ ನನ್ನ ಕೆಲವೊಂದಿಷ್ಟು ಕನಸುಗಳನ್ನು ನೀವು ಈಡೇರಿಸಬೇಕು ಅಷ್ಟೇ. ಅವರ ಒಂದು ಮನೆ ಕೂಡ ನೋಡ್ಕೊಳ್ಳಿ, ಇದು ಆಶಾ ಅವರ ಸ್ವಂತದಾಗಿರ್ತಕ್ಕಂಥ ಮನೆ. ಇದೇ ಒಂದು ಮನೆಯಲ್ಲಿ ಪ್ರಸ್ತುತ ಅವರು ಕೂಡ ವಾಸವಾಗಿದ್ದಾರೆ ಸ್ನೇಹಿತರೆ. ನೀವು ಮಾಡಬೇಕಾಗಿರೋದು sri9591@gmail.comಗೆ ನಿನ್ನ ಒಂದು ರೆಸ್ಯೂಮ್ನ ಕಳಿಸಿದರೆ ಸಾಕು. ಅವ್ರಿಗೆ ನೀವು ಇಷ್ಟ ಆಗಿದ್ದರು ಇಲ್ವೋ ಅಂತ ಅವರೇ ನಿಮಗೆ ರಿಪ್ಲೈ ಮೂಲಕ ತಿಳಿಸ್ತಾರೆ ಅಂತ ಹೇಳ್ತಾ, ಮತ್ತೆ ನಾನು ಹೊಸ ಪ್ರೊಫೈಲೊಂದಿಗೆ ಸಿಗ್ತೀನಿ. ನಮಸ್ತೆ, ಟೇಕ್ ಕೇರ್, ಬಾಯ್.